ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಟಾಪಿಕ್ ಏನು ಅಂದ್ರೆ, ಗಾಡಿಯ ಸೆಂಟರ್ ಸ್ಟ್ಯಾಂಡ್ ಆಟೋಮೆಟಿಕ್ ಆಗಿ ಆಪರೇಟ್ ಆಗೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಆಪರೇಟ್ ಆಗ್ತಾ ಇದೆ ಅಂತ. ಈ ರೀತಿ ಆಟೋಮೆಟಿಕ್ ಆಗಿ ಸೆಂಟರ್ ಸ್ಟ್ಯಾಂಡ್ ಆಪರೇಟ್ ಆಗೋದಕ್ಕೆ ನಾನು ಯೂಸ್ ಮಾಡಿರೋದು ಇದು 24 ವೋಲ್ಟಿನ ಆಕ್ಟಿವೇಟರ್. ಇದನ್ನ ಫಿಟ್ಟಿಂಗ್ ಮಾಡೋದಕ್ಕೆ ಗಾಡಿಯ ಚಾರ್ಸಿಯಲ್ಲಿ ನೋಡಿ ಇದೊಂದು ಫ್ಲಾಟ್ ಇಟ್ಟು ವೆಲ್ಡಿಂಗ್ ಮಾಡಿದ್ದೀನಿ. ಸ್ಟ್ಯಾಂಡ್‌ಗೆ ಇದೊಂದು ಪೈಪ್ ಪೀಸ್ ಇಟ್ಟು ವೆಲ್ಡಿಂಗ್ ಮಾಡಿದ್ದೀನಿ. ಮೂವ್‌ಮೆಂಟ್ ಆಗೋದಕ್ಕೆ ಇದೊಂದು ಕ್ಲಾಂಪ್ ತಯಾರಿಸ್ಕೊಂಡಿದ್ದೀನಿ. ಫಿಟ್ಟಿಂಗ್ ಮಾಡೋದು ತುಂಬಾ ಸುಲಭ. ಬರೀ 3 ಬೊಟ್ಟಲ್ಲಿ ಆರಾಮಾಗಿ ಫಿಟ್ಟಿಂಗ್ ಮಾಡ್ಕೋಬಹುದು. ಫಿಟ್ಟಿಂಗ್ ಕೆಲಸ ಇಷ್ಟೇ. ಎಷ್ಟು ಸುಲಭವಾಗಿ ಫಿಟ್ಟಿಂಗ್ ಆಯ್ತು ನೋಡಿದ್ರಲ್ಲ ಸ್ನೇಹಿತರೆ. ಮೋಟಾರ್ ಲೆಫ್ಟ್ ರೈಟ್ ಆಪರೇಟ್ ಆಗೋದಕ್ಕೆ ವೈರಿಂಗ್ ಮಾಡ್ಕೋಬೇಕು. ವೈರಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಒಂದ್ಸಲ ಕನೆಕ್ಷನ್ ಕೊಟ್ಬಿಟ್ಟು ನೋಡೋಣ ಯಾವ ರೀತಿ ಆಪರೇಟ್ ಆಗುತ್ತೆ ಅಂತ. ವಾವ್! ವಾವ್! ಸ್ನೇಹಿತರೆ ನೋಡಿ ಎಷ್ಟು ಈಸಿಯಾಗಿ ಆಪರೇಟ್ ಆಗ್ತಾ ಇದೆ. ರಿವರ್ಸ್ ಬರೋದಕ್ಕೆ ಈ ವೈರಿಂಗ್ ಉಲ್ಟಾ ಮಾಡಬೇಕಾಗುತ್ತೆ. ಸುಮ್ನೆ ಚೆಕ್ ಮಾಡೋದಕ್ಕೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಒಂದು ಸ್ವಿಚ್ ಮಾಡ್ಕೋಬೇಕಾಗುತ್ತೆ. ಲೆಫ್ಟ್ ರೈಟ್ ಆಪರೇಟ್ ಆಗೋದಕ್ಕೆ ಒಂದು ಸ್ವಿಚ್ ಮಾಡ್ಕೋಬೇಕು. ಆ ಸ್ವಿಚ್‌ನ ವೈರಿಂಗ್ ಮಾಡೋದಕ್ಕೆ ಗಾಡಿ ಮೊದಲು ಮೇಲಕ್ಕೆತ್ತೋಣ. ಮೋಟಾರ್ ಆಪರೇಟ್ ಆಗೋದಕ್ಕೆ ಪವರ್ ಬೇಕು. ಪವರ್ ಸೋರ್ಸ್‌ಗೆ ಬ್ಯಾಟರಿ ಈ ಜಾಗದಲ್ಲಿ ಫಿಟ್ಟಿಂಗ್ ಮಾಡಿದ್ದೀನಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಗಾಡಿಯಲ್ಲಿ ಎಲ್ಲಿ ಜಾಗ ಇದೆ ಆ ಜಾಗದಲ್ಲಿ ನಾವು ಬ್ಯಾಟರಿ ಫಿಟ್ಟಿಂಗ್ ಮಾಡ್ಕೋಬಹುದು. ಬ್ಯಾಟರಿ ಚಾರ್ಜ್ ಮಾಡೋದಕ್ಕೆ ಗಾಡಿಯಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಸ್ಟ್ಯಾಂಡ್ ಆಪರೇಟ್ ಆಗೋದಕ್ಕೆ ಸ್ವಿಚ್ ಎಲ್ಲಿ ಬೇಕಾದ್ರೂ ಫಿಟ್ಟಿಂಗ್ ಮಾಡ್ಕೋಬಹುದು. ನಾನು ಸುಮ್ನೆ ಚೆಕ್ ಮಾಡೋದಕ್ಕಲ್ವಾ ಈ ಜಾಗದಲ್ಲಿ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಮೋಟಾರು ಲೆಫ್ಟ್ ರೈಟು ತಿರುಗೋ ರೀತಿ ವೈರಿಂಗ್ ಮಾಡಿದ್ದೀನಿ. ವೈರಿಂಗ್ ಯಾವ ರೀತಿ ಮಾಡಿದ್ದೀನಿ ಅಂತ ಈ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಆಕ್ಟಿವೇಟರಿನ ಕೆಪಾಸಿಟಿ 600 ಕೆಜಿ ಸ್ನೇಹಿತರೆ. ಈ ಗಾಡಿ ಮೇಲೆ ನಾನೊಂದ್ಸಲ ಕೂತ್ಕೊಂಡು ಆಪರೇಟ್ ಮಾಡಿ ನೋಡ್ತೀನಿ. ಗಾಡಿ ಎದ್ದೇಳುತ್ತಾ ಏನು ಅಂತ. ವಾವ್! ನೋಡಿ ಸ್ನೇಹಿತರೆ ಎಷ್ಟು ಸುಲಭವಾಗಿ ನನ್ನ ತೂಕನ ಎತ್ಕೊಂಡು ಈ ಗಾಡಿಯ ಸೆಂಟರ್ ಸ್ಟ್ಯಾಂಡ್ ಎದ್ದಿದೆ. ನಾರ್ಮಲ್ ಆಗಿ ಸೆಂಟರ್ ಸ್ಟ್ಯಾಂಡ್ ಹಾಕೋದಕ್ಕೆ ಗಾಡಿಯಲ್ಲಿ ಸ್ವಲ್ಪ ಕಸರತ್ತು ಮಾಡಬೇಕಾಗುತ್ತೆ. ಈ ರೀತಿಯ ಒಂದು ಮೋಟಾರ್ ಫಿಟ್ಟಿಂಗ್ ಮಾಡಿಬಿಟ್ರೆ ನೋಡಿ ಆರಾಮಾಗಿ ಸ್ಟ್ಯಾಂಡ್ ಆಪರೇಟ್ ಆಗುತ್ತೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.